ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ನಿಮ್ಮ ಮಲ್ಲೇಶ್ ಪವಾರ್. ವೆಲ್ಕಮ್ ಟು ಮೈ ಚಾನಲ್. ಸೊ ಏನು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್? ಸೊ ಥಂಡಿ ಅಂತೂ ಕಡಿಮೆ ಆಗಿದೆ ಈಗ. ಒಂದು 4-5 ದಿನ ಥಂಡಿ ಅಂತೂ ಸಿಕ್ಕಾಪಟ್ಟೆ ಥಂಡಿ ಇತ್ತು. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಿಶೇಷವಾದ ಟಾಪಿಕ್ಕು, ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂದರೆ, ಇವತ್ತು ನಾವು ಒಂದು ಮದುವೆಗೆ ಹೊಂಟಿದ್ದೀವಿ. ಮದುವೆ ವಿಶೇಷವಾಗಿ ಒಂದು ಮದುವೆ ಅದ. ಮದುವೆ ಅನ್ನೋಕ್ಕಿಂತ ಏನಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಮದುವೆ ಅಂದರೆ ಏನು ವಿಶೇಷಪ್ಪ ಅಂತ ಹೇಳ್ತೀರಾ ಅನ್ಕೋಬೇಡಿ. ಏನಂದರೆ ಏನು ಮಾಡ್ತಾರೆ MDR. ಸೊ ಅವ್ರ ಮದುವೆ ಇದೆ, ಬಟ್ ಅಲ್ಲಿ ಅಂತೂ ಏನು ತೋರ್ಸೋಕ್ಕಾಗಲ್ಲ ಅನ್ಕೋತೀನಿ. ಐ ವಿಲ್ ಟ್ರೈ, ನೋಡುವ ಪ್ರಯತ್ನ ಮಾಡುವ. ಅಲ್ಲಿ ಹೊಂಟಿದ್ದೀವಿ ಆಲ್ರೆಡಿ. ಈಗ ಜಸ್ಟ್ ಬಂದಿನಿ ಶಾಪಿಂದ, ಲೇಟ್ ಆಗಿದೆ. ಈಗ ಹೋಗ್ಬೇಕು ಫ್ರೆಶ್ ಆಗಿ. ಸೊ ಹೋಗಿ ಮೀಟ್ ಆಗೋಣ ಫ್ರೆಂಡ್ಸ್. ಸೊ ಅದಕ್ಕೆ ಮುಂಚೆ ಏನಪ್ಪ ಅಂದರೆ, ಈ ಚಾನಲ್ ಯಾರು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೇನಪ್ಪ ನಿಮಗೆ ಬೆನಿಫಿಟ್ ಇರುತ್ತೆ. ಏನಪ್ಪ ಅಂದರೆ, ಸೊ ನಮ್ಮ ವೀಡಿಯೋಗಳೇನಪ್ಪ ನಿಮ್ಮ ತನಕ ಬರ್ತಾವೆ, ನೀವು ನಮ್ಮ ವೀಡಿಯೋಗಳು ನೋಡ್ಬೋದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನಪ್ಪ ನಾನು ಅಪ್ಲೋಡ್ ಮಾಡಿದೆ. ಯಾವುದಂದರೆ ಧರಣಿ ಸಾಂಗ್ ಬಗ್ಗೆ. ಧರಣಿ ಅಂದರೆ ಕ್ರಾಂತಿ ಪಿಕ್ಚರ್ ಏನಪ್ಪ ಅಂದ್ರೆ ಸಾಂಗ್, ಧರಣಿ ಸಾಂಗ್ ರಿಲೀಸ್ ಆಗಿದೆ. ಅದರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಮಾಡಿದೆ ನಾನು. ಸೊ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಸೊ ಚೆನ್ನಾಗಿದೆ ಫ್ರೆಂಡ್ಸ್. ಧರಣಿ ಸಾಂಗ್ ಸೂಪರ್ ಎಕ್ಸಲೆಂಟ್ ಅದ. ಪ್ರತಿಯೊಬ್ಬರ ಕನ್ನಡಿಗರ ಒಂದು ಹೆಮ್ಮೆಯ ಸಾಂಗ್ ಅದ ಅದು, ಧರಣಿ ಸಾಂಗ್. ಸೊ ವೆರಿ ಬ್ಯೂಟಿಫುಲ್ ಸಾಂಗ್. ಸೊ ನೀವು ಒಂದ್ಸಲಪ್ಪ ರಿವ್ಯೂ ಹೋಗಿ ನೋಡಿ, ಲಿಂಕ್ನ ಕಳಿಸಿರ್ತೀನಿ. ಸೊ ಅಲ್ಲಿ ಹೋಗಿ ನೋಡಿ, ಗೊತ್ತಾಗುತ್ತೆ. ಮಸ್ತಾಗಿದೆ ವಿಡಿಯೋ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಈಗ ನಾವು ಫ್ರೆಶ್ ಆಗೋಣ. ರೆಡಿಯಾಗಿರೋ ಫ್ರೆಂಡ್ಸ್. ಈಗ ಜಸ್ಟ್ ಈಗ ಹೋಗಬೇಕು, ರೆಡಿಯಾಗಿದ್ದೀವಿ. ನೋಡಿ ನಮ್ಮ ಲುಕ್ ಹೇಗಿದೆ ಅಂತ. ಯಾಕಂದರೆ ಫಸ್ಟ್ ಟೈಮ್ ಫಾರ್ಮಲ್ ಹಾಕ್ಕೊಂಡಿದ್ದೀವಿ. ಹೋಗೋಣ ಫ್ರೆಂಡ್ಸ್ ಈಗ. ಯಾಕಂದರೆ ಟೈಮ್ ಆಗಿದೆ ಭಾಳ. ಯಾಕಂದ್ರೆ ಫೋನ್ ಮಾಡೋಕತ್ರ ಹೋಗಿ ಅಲ್ಲಿ ಟ್ರೈ ಫ್ರೆಂಡ್ಸ್. ತೋರ್ಸೋಕ್ಕಾಯ್ತಂದ್ರೆ ತೋರಿಸಿರ್ತೀನಿ, ಬೇಜಾರು ಹಾಕೋಬೇಡಿ. ಗೈಸ್, ಇದೇ ನೋಡಿ ಫ್ರೆಂಡ್ಸ್, ಸ್ಫೂರ್ತಿ ರೆಸಾರ್ಟ್ ಅಂತೇಳಿ. ಇವತ್ತು ಮದುವೆಗೆ ಬರ್ತಿದ್ವಿ ಅಂತ ಹೇಳಿದ್ವಲ್ಲ, ಹೋಗ್ತಿದ್ವಿ ಅಂತ ಹೇಳಿದ್ವಲ್ಲ, ಇದೇ ಫ್ರೆಂಡ್ಸ್. ಸೊ ಸೂಪರ್ ಆಗಿದೆ, ಎಕ್ಸಲೆಂಟ್ ಅದ. ಸೊ ನಿಮಗೆ ನಾನು ತಿಳಿಸಿ ಒಂದ್ಸಲ. ಪ್ರತಿಯೊಂದು ಅವೈಲೇಬಲ್ ಇದೆ ಫ್ರೆಂಡ್ಸ್. ಒಂದಿಲ್ಲ ಅಂತಲ್ಲ, ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ವ್ಯವಸ್ಥೆ ಇದೆ ಇಲ್ಲಿ. ಪ್ರತಿಯೊಂದಿದೆ, ಸೂಪರ್ ಆಗಿದೆ. ಬಟ್ ದುಡ್ಡು ಭೀ ಹಂಗೆ ಯಾವ ಇಲ್ಲಿ. ಒಂದು ಮದುವೆಗೆ ಮಿನಿಮಮ್ 8-10 ಲಕ್ಷ ಮಿನಿಮಮ್ ಚಾರ್ಜ್ ಇದೆ. ಇದು ಸ್ವಿಮ್ಮಿಂಗ್ ಪೂಲ್. ಹಾಯ್ ಗಾಯ್ಸ್, ಈಗಂತೂ ಮಧ್ಯಾಹ್ನ ಹೋಗಿದ್ದೀವಿ, ಮದುವೆಗೆ ಹೋಗಿದ್ದೀವಿ. ಎಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ. ಅದು ಏನಪ್ಪ, ನಾನು ಅಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಬಟ್ ಈ ವಿಡಿಯೋ ಯಾರು ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಏನಂತ. ಸೊ ಅದ್ಭುತವಾಗಿದೆ ಮದುವೆ, ಸೂಪರ್ ಆಗಿತ್ತು. ಊಟ ಅಂತೂ ಭಯಂಕರ ಇತ್ತು. ಸೊ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ವಿಡಿಯೋ. ಸೊ ನೀವು ನೋಡ್ಬೋದು ಕರೆಕ್ಟಾಗಿ. ಏನಪ್ಪ ಕೊನೆಯವ್ರು ನೋಡಿ ನಿಮಗೆ ಏನಪ್ಪ ಗೊತ್ತಾಗುತ್ತೆ. ಸೊ ಫೈನಲಿ ಬಂದಿದ್ದೀವಿ ಫ್ರೆಂಡ್ಸ್. ಮಧ್ಯಾಹ್ನ ಬಂದಿದ್ದೀವಿ ಊಟ ಮಾಡಿಕೊಂಡು. ಬಟ್ ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ವಿಡಿಯೋ. ಸೊ ಹಾಗಾಗಿ ಸಾಯಂಕಾಲ ನೈಟ್ ಏನಪ್ಪ, ಈಗ ಜಸ್ಟ್ ಬಂದೀನಿ ಶಾಪಿಂದ. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಕತ್ತೀನಿ. ಸೊ ಫ್ರೆಂಡ್ಸ್,
ಇವತ್ತು ನಾನು ನಿಮಗೇನಪ್ಪ ಅಂದರೆ ನೈಟು ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್. ಅದ್ಭುತವಾಗಿ ಕಾಣ್ತದೆ, ಸೂಪರಾಗಿ ಕಾಣ್ತದೆ ನೈಟ್ ವ್ಯೂಸ್. ಸೊ ಅದು ನಿಮಗೆ ಛತ್ ಮೇಲೆ ಹೋಗಿ ಟೋಟಲ್ ತೋರಿಸ್ತಾರೆ ಫ್ರೆಂಡ್ಸ್. ಭಾರಿ ಮಸ್ತ್ ಕಾಣ್ತದೆ, ಕಲರ್ಫುಲ್ಲಾಗಿ. ಬನ್ನಿ ಫ್ರೆಂಡ್ಸ್. चप्पल खाओ, घाने रही ऊपर, ये सीढ़ी की घनी खानी रही. ಕತ್ತಲ್ ಇದೆ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್, ನೈಟ್ ಅಂತೂ ಅದ್ಭುತವಾಗಿ ಕಾಣ್ತದ, ಮಸ್ತ್ ಸೂಪರಾಗಿ ಕಾಣ್ತದ. ಬಿಜಾಪುರ ಅಂತೂ ಭಾಳ ದೊಡ್ಡದದ. ಬಟ್ ಇದು ನೈಟ್ ಯೂಸು ಸ್ಪೆಷಲಿ ನಿಮಗೆ ತೋರಿಸ್ಬೇಕಂತಲೇ ನಾನು ಇದೇನಪ್ಪ ಮೇಲೆ ಬಂದು ರೆಕಾರ್ಡ್ ಮಾಡ್ತಾ ಇರೋದು. ಸೊ ನೋಡಿ ಫ್ರೆಂಡ್, ನೀವು ಒಂದ್ಸಲ ಯೂಸ್ ನೋಡ್ಕೊಡಿ, ಮಸ್ತ್ ಕಾಣಕತ್ತದ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೋಡಿ ಸೂಪರಾಗಿ ಕಾಣ್ತಿದೆ. ಈ ಕಡೆ ಏನು ಎಲ್ಲ ಮಲ್ಕೊಂಡಾಗ ಕಾಣ್ತಾವೋ, ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಾವ ಬಿಲ್ಡಿಂಗ್ದು ಎಲ್ಲ. ಈ ಕಡೆ ಜಾಸ್ತಿ ಇಲ್ಲ, ಹೈವೇ ಅದ. ಅದು ಕಂಟಿನ್ಯೂ ಲೈನ್ ಆಗಿ ಲೈಟ್ ಕಾಣಕತ್ತಾವಲ್ಲ, ಅದು ಸೋಲಾಪುರ ಹೈವೇ ಅದ. ಫ್ರೆಂಡ್ಸ್, ಮಸ್ತಾಗಿ ಕಾಣ್ತದೆ. ನೈಟ್ ಹೊತ್ತಂತೂ ಭಾರಿ ಕಾಣ್ತದೆ, ಮಸ್ತಾಗಿ ಕಾಣ್ತದೆ. ಇನ್ನೂ ಕಲರ್ಗೆ ಮಸ್ತ್ ಯಾಕಂದ್ರೆ ಸ್ವಲ್ಪ ಒಂದು 8 ಗಂಟೆಗೆ ತೋರಿಸುವಂತ ಕೂಡ ಸೂಪರಾಗಿ ಕಾಣ್ತದೆ. ಈಗ 10:30 ಆಗಿ ಬಂದದ. ಸೊ ಹಾಗೆ ಆಲ್ಮೋಸ್ಟ್ ಎಲ್ಲ ಮನೆಗಳ ಲೈಟ್ ಬಂದಾಗಿಬಿಟ್ಟವ. ಸೊ ಓಕೆ ಫ್ರೆಂಡ್ಸ್, ಊಟ ಮಾಡಬೇಕು, ಊಟ ಮಾಡಿಲ್ಲ. ನಿಮ್ದಂತೂ ನಾನು ಅನ್ಕೋತೀನಿ ನಿಮ್ದೆಲ್ಲ ಊಟ ಆಗಿರ್ಬೋದು. ಸೊ ಆಗಿರುತ್ತೆ ಅನ್ಕೋತೀನಿ. ನಾನು ಊಟ ಮಾಡಿಲ್ಲ, ಊಟ ಮಾಡ್ತೀನಿ. ಸೊ ಬಾಯ್. ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ, ಕೊನೆಗೂ ಫೈನಲ್ ಆಗಿ ಹೇಳ್ತೀನಿ. ಯಾರ್ಯಾರು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರ್ರಿ ಕೊನೆವರೆಗೂ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಜರೂರತ್ ಇದೆ. ಅಚ್ಚ ಕನ್ನಡ ಬಿಜಾಪುರ ಭಾಷೆಯಲ್ಲಿ ಅಂದರೆ ಭಾಳ ಜರೂರತ್ ಇದೆ. ಸೊ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಕೊನೆವರೆಗೂ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ಕೊನೆವರೆಗೂ ನೋಡೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.